ನಮಸ್ಕಾರ ಸ್ನೇಹಿತರೆ, ದ ಮಿಕ್ಸಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಂದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಸಪೋರ್ಟ್ ಅವರ್ ಯೂಟ್ಯೂಬ್ ಚಾನಲ್. ಟೆಕ್ ಲೋಕದಲ್ಲಿ ಅತ್ಯಂತ ಅದ್ಭುತ ಅಪ್ಡೇಟ್ಗಳು ಬಂದಿವೆ, ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋಣ ಬನ್ನಿ. ಒಪ್ಪೋದವರು ಓಪೋ ರೆನೋ 16 ಸಿರೀಸನ್ನು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಇದರಲ್ಲಿ 2 ಸಿರೀಸ್ ಇದೆ, ಒಂದು ರೆನೋ 16, ರೆನೋ 16 ಪ್ರೋ. ರೆನೋ 16 ಬಂದು ಅರೌಂಡ್ 48K to 50K ಆಗ್ಬೋದು ಭಾರತದಲ್ಲಿ. ಅದೇ ರೆನೋ 16 ಪ್ರೋ ಬಂದು ಅರೌಂಡ್ 63K ಆಗಬಹುದು. ಇದ್ರ ಫೀಚರ್ಸ್ಗಳ ಬಗ್ಗೆ ನೋಡೋಣ ಬನ್ನಿ. ಇದು 6.32 ಇಂಚಸ್ OLED ಡಿಸ್ಪ್ಲೇ ಇರುತ್ತೆ. ಮತ್ತು ಪ್ರೊಸೆಸರ್ ಬಂದು ಮಿಡಿಯಾಟೆಕ್ ಡೈವರ್ಸಿಟಿ 8550 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ. ಮತ್ತು ಇದರ ಬ್ಯಾಟ್ರಿ ಬಂದು 6700 mAh. ಇದರಲ್ಲಿ ಬಂದು 16 ಪ್ರೋ ರೆನೋ 16 ಪ್ರೋ ಅಲ್ಲಿ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಪ್ಲಸ್ 50 ವ್ಯಾಟ್ ವೈರ್ಲೆಸ್ ಚಾರ್ಜರನ್ನು ಕೊಡ್ತಿದ್ದಾರೆ. ಅದೇ ಥರ ರೆನೋ 16 80 ವ್ಯಾಟ್ ಚಾರ್ಜರ್ ಕೊಡ್ತಿದ್ದಾರೆ. ಇದರ ಬ್ಯಾಕ್ ಕ್ಯಾಮ್ರಾ ಬಂದು ಟ್ರಿಬಲ್ ಕ್ಯಾಮ್ರಾ ಆಗಿದೆ. ಇದರಲ್ಲಿ 200+50+50 MP ಬ್ಯಾಕ್ ಕ್ಯಾಮ್ರಾ ಇದೆ, ಪ್ಲಸ್ 50 MP ಫ್ರಂಟ್ ಕ್ಯಾಮ್ರಾ ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ ಅಥವಾ ಫ್ರಂಟ್ ಕ್ಯಾಮ್ರಾ ಇದರಲ್ಲಿ ಕೊಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಎರಡನೇ ಟೆಕ್ ನ್ಯೂಸ್ ನೋಡೋಣ. ಚಾಟ್ ಜಿಪಿಟಿಗೆ ಟಕ್ಕರ್ ಕೊಡ್ತಿದ್ದ ಆಂಥ್ರೋಪಿಲ್ AI ಅಮೆರಿಕ ಸರ್ಕಾರ ಬ್ಯಾನ್ ಮಾಡಿದೆ. ಇದರಲ್ಲಿ ಇದು ಬೀಬರ್ 5 ಮತ್ತು ಮಿಥೋಸ್ 5 ಲಾಂಚ್ ಮಾಡಿತ್ತು. ಇದನ್ನ ಬ್ಯಾನ್ ಮಾಡಲು ಕಾರಣವೇನೆಂದರೆ ಅಮೆಜಾನ್ ಸೆಕ್ಯೂರಿಟಿ ಟೀಮ್ ಇದರಲ್ಲಿ ಒಂದು ಲೂಪ್ ಹೋಲನ್ನು ಕಂಡುಹಿಡಿದಿತ್ತು. ಹ್ಯಾಕರ್ಸ್ ಯೂಸ್ ಮಾಡಿ ಆರಾಮಾಗಿ ಹ್ಯಾಕ್ ಮಾಡ್ಬೋದು ಅಂತೇಳಿ. ಅದಕ್ಕೋಸ್ಕರ ಅಮೆರಿಕ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ. ಇವಾಗ ಗ್ಲೋಬಲಿ ಎಲ್ಲ ಕಡೆ ಇದನ್ನು ಆಂಥ್ರೋಪಿಲ್ ತೆಗೆದು ಹಾಕಿದೆ. ಇವಾಗ ಮುಂದಿನ ಟೆಕ್ ನ್ಯೂಸ್ ನೋಡೋಣ ಬನ್ನಿ. WWDC 2026 ಕಾರ್ಯಕ್ರಮದಲ್ಲಿ ಆ್ಯಪಲ್ ಹೊಸ AI ಸಿರಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದು ನಿಮ್ಮ ಸ್ಕ್ರೀನನ್ನು ನೋಡಿ ಅದನ್ನು ಏನಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಬಲ್ಲದು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ನಿಮ್ಮ ಫ್ರೆಂಡ್ ಮೆಸೇಜ್ ಓದ್ತಿರ್ತೀರ ಅಂದ್ಕೊಳ್ಳಿ. ಅವಾಗ ಆ ಮೆಸೇಜ್ನ ನೀವು ಸಿರಿ ಕೇಳಿದರೆ ಅಂದರೆ ನಮ್ಮ ಫ್ರೆಂಡ್ನ ವಿಳಾಸವನ್ನು ಅಂತ ಹೇಳಿದರೆ ಅದು ಕಾಂಟ್ಯಾಕ್ಟ್ ಹೋಗಿ ವಿಳಾಸವನ್ನು ಕೂಡ ಹೇಳಬಲ್ಲದು. ಇದು ಮತ್ತು ಇಮೇಲ್ಸು, ಆಮೇಲೆ ಗೂಗಲ್ ಫೋಟೋಸು, ಇದನ್ನೆಲ್ಲ ಕ್ಯಾಲೆಂಡರ್ ಯೂಸ್ ಮಾಡ್ಕೊಂಡು ವೈಯಕ್ತಿಕ ಉತ್ತರಗಳನ್ನು ಕೂಡ ಕೊಡ್ಬೋದು. ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತೇಳಿ ನಿಮ್ಮ ಕಮೆಂಟ್ನಲ್ಲಿ. ಇವಾಗ ಮುಂದಿನ ಟೆಕ್ ನ್ಯೂಸ್ ನೋಡೋಣ ಬನ್ನಿ. ಎಲನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನರ್ ಆಗಿ ಹೊರಹೊಮ್ಮಿದ್ದಾರೆ. ಇವರ ಒಟ್ಟು ಆಸ್ತಿ ಬಂದು ಇವಾಗ 1.147 ಟ್ರಿಲಿಯನ್ ಆಗಿದೆ. ಇದಕ್ಕೆ ಕಾರಣ ಏನಂದರೆ, ಇವರು ಸ್ಪೇಸ್ಎಕ್ಸ್ IPO ಲಾಂಚ್ ಮಾಡಿದ್ರು. ಇದರಿಂದ ಅವರ ಭಾರಿ ಶೇರ್ಗಳ ಕೊಳ್ಳುವಿಕೆ ಜಾಸ್ತಿ ಆಗಿದ್ದರಿಂದ ಇವರು ಮೊದಲ ಟ್ರಿಲಿಯನರ್ ಆಗಿದ್ದಾರೆ. ಇವರ ಆಸ್ತಿ ಬಂದು 1.147 ಟ್ರಿಲಿಯನ್ ಆಗಿದೆ. ಇಷ್ಟು ಹೇಳುತ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಕಮೆಂಟ್ ಆ್ಯಂಡ್ ಲೈಕ್ ಅವರ್ ಯೂಟ್ಯೂಬ್ ಚಾನಲ್. ಇಷ್ಟು ಹೇಳುತ್ತಾ ಇವತ್ತಿನ ಟೆಕ್ ನ್ಯೂಸ್ನ ಇಲ್ಲೇ ಮುಗಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಹೊಸ ಟೆಕ್ ನ್ಯೂಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.